ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಪ್ರೈಸ್ ಮನಿ ಸ್ಕಾಲರ್ಶಿಪ್ 2024 ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ನಾವು ನೋಡೋಣ. ಇದು ನಮ್ಮ ಫೋನಲ್ಲೇ ಈಸಿಯಾಗಿ ನಾವು ಅಪ್ಲೈ ಮಾಡ್ಕೋಬೋದು. ಎಲ್ಲ ಸ್ಟೂಡೆಂಟ್ಸು ಮೊಬೈಲ್ ಇದ್ದರೆ ಸಾಕು, ಅವ್ರು ಅಪ್ಲೈ ಮಾಡ್ಕೋಬೋದು. ಸೊ ಇದನ್ನು ಅಪ್ಲೈ ಮಾಡಬೇಕಂದ್ರೆ ನಿಮ್ಮ ಮೊಬೈಲಲ್ಲಿ ಗೂಗಲ್ನ ಓಪನ್ ಮಾಡಿ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಿ. ಪ್ರೈಸ್ ಮನಿ ಸ್ಕಾಲರ್ಶಿಪ್ 2024 ಅಂತ ಓಪನ್ ಮಾಡಿದಾಗ ನಿಮ್ಗೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ನೋಡ್ಬೋದು, ಡಿಪಾರ್ಟ್ಮೆಂಟ್ ಆಫ್ ಸೋಷಲ್ ವೆಲ್ಫೇರ್ ಕರ್ನಾಟಕ ಅಂತ ಕಾಣಿಸ್ತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೀವಿಲ್ಲಿ ನಾವು ನೋಡ್ತಾ ಇರ್ಬೋದು, ಆನ್ಲೈನ್ ಅಪ್ಲಿಕೇಶನ್ ಇಸ್ ಮ್ಯಾಂಡೇಟರಿ ಫಾರ್ ರ್ಯಾಂಕ್ ಇನ್ಸೆಂಟಿವ್ ಆ್ಯಂಡ್ IIT IIM on one-time grant. Manual application will not be accepted. Click link to apply. ಸೊ ಅಪ್ಲೈ ಮಾಡೋಕ್ಕೆ ಇಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ನಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಒಂದು ಪೇಜ್ ಓಪನ್ ಆದಾಗ ನಾವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಗ್ರಾಫ್ ತೋರಿಸ್ತಿದೆ. ಆ ಗ್ರಾಫಲ್ಲಿ ಯಾರು ಎಷ್ಟು ಅಪ್ಲೈ ಮಾಡಿದ್ದಾರೆ ಆ್ಯಂಡ್ ಎಷ್ಟು ಅಮೌಂಟ್ ಬರುತ್ತೆ ಅಂತೆಲ್ಲ ತೋರಿಸ್ತಿದೆ. SSLC ಅವರು, SSLC ಟಾಪರ್ಸು, PG ಅವರು, ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಅವರು, UG ಡಿಗ್ರಿ ಅವರು, PUC ಇನ್ಕ್ಲೂಡಿಂಗ್ ಡಿಪ್ಲೊಮೊ ಪ್ಲಸ್ CBSE ಅವರು, ಟಾಪ್ ರ್ಯಾಂಕರ್ಸು, ಒನ್ ಟೈಮ್ ಅಸಿಸ್ಟೆಂಟ್ಸ್ ಬೇಕಾಗಿರೋರು. ಸೊ ಇಷ್ಟು ಜನ ಅಪ್ಲೈ ಮಾಡಿದ್ದಾರೆ ಅಂತ ತೋರಿಸ್ತಿದೆ. ಸೊ ನಾವಿಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಸೊ ಅಪ್ಲಿಕೇಶನ್ ಹಾಕಬೇಕಂದ್ರೆ ಇಲ್ಲಿ ಕಾಣಿಸ್ತಿದೆ ಅಲ್ವ, 3 ಡಾಟ್ಸ್ ಕಾಣಿಸ್ತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ರಿಜಿಸ್ಟರ್, ಅಪ್ಲೋಡ್ ಡಾಕ್ಯುಮೆಂಟ್ಸ್, ರೀಪ್ರಿಂಟ್, ಚೆಕ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ತೋರಿಸ್ತಿದೆ. ಸೊ ನಾವಿಲ್ಲಿ ಅಪ್ಲಿಕೇಶನ್ ಹಾಕಬೇಕಂದ್ರೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು, ಇಲ್ಲಿ ಈ ಥರ ತೋರಿಸ್ತಿದೆ. ಇದರಲ್ಲಿ ರಿಜಿಸ್ಟರ್ ಆಧಾರ್ ಡೀಟೇಲ್ಸ್ ಸ್ಕೀಮ್ ಅಂತ ಕಾಣಿಸ್ತಿದೆ ಅಲ್ವ, ಆ ಸ್ಕೀಮ್ ಮೇಲೆ ಕ್ಲಿಕ್ ಮಾಡೋಣ. ಆ ಸ್ಕೀಮ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಈ ಥರ ಒಂದು ಫಾರ್ಮ್ಯಾಟ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಒನ್ ಟೈಮ್ ಅಸಿಸ್ಟೆನ್ಸ್, ಪೋಸ್ಟ್ ಮ್ಯಾಟ್ರಿಕ್, SSLC ಟಾಪ್ 5 ರ್ಯಾಂಕ್. ಸೊ ನೀವು ನಿಮ್ಮ ಪ್ರೀವಿಯಸ್ ಇಯರಲ್ಲಿ ಕೋರ್ಸಲ್ಲಿ ಟಾಪ್ 5 ರ್ಯಾಂಕ್ ಬಂದಿದ್ದರೆ ಟಾಪ್ 5 ರ್ಯಾಂಕ್ ಅಂತ ಕ್ಲಿಕ್ ಮಾಡಿ. ಇಲ್ಲ SSLC ಮೇಲೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ SSLC ಮುಗಿಸಿದ ತಕ್ಷಣ ಪ್ರೈಸ್ ಮನಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂತಂದರೆ SSLC ಅಂತ ಕ್ಲಿಕ್ ಮಾಡಿ. ಆರ್ ಲೈಕ್ PUC ಡಿಗ್ರಿ ಆದಮೇಲೆ, ಡಬಲ್ ಡಿಗ್ರಿ ಆದಮೇಲೆ, ಎಲ್ಸ್ B.Ed ಆದಮೇಲೆ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂತಂದರೆ ಇಲ್ಲಿ ನೀವು ಪೋಸ್ಟ್ ಮ್ಯಾಟ್ರಿಕ್ ಅಂತ ಕ್ಲಿಕ್ ಮಾಡಿ. ಸೊ ನಾನು ಅಪ್ಲೈ ಮಾಡ್ತಿರೋದು ಪೋಸ್ಟ್ ಮ್ಯಾಟ್ರಿಕ್ ಮೇಲೆ. ಸೊ ನಾನು ಪೋಸ್ಟ್ ಮ್ಯಾಟ್ರಿಕ್ ಅಂತ ಕ್ಲಿಕ್ ಮಾಡ್ತಿದ್ದೀವಿ. ನಾನು ಪೋಸ್ಟ್ ಮ್ಯಾಟ್ರಿಕ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲೊಂದು ರೆಡ್ ಕಲರಲ್ಲಿ ಒಂದು ಲೈನ್ ಕಾಣಿಸ್ತಿದೆ, ನೀವು ನೋಡ್ಬೋದು. ಆಧಾರ್ ವ್ಯಾಲಿಡೇಷನ್ ಈಸ್ ನಾಟ್ ಡನ್, ಪ್ಲೀಸ್ ಡೂ ದ ಅದರ್ ವ್ಯಾಲಿಡೇಷನ್ ಬಿಫೋರ್ ಅಪ್ಲೈ ಅಂತ ತೋರಿಸ್ತಿದೆ. ಸೊ ಇಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು, ಬ್ಲೂ ಕಲರಲ್ಲಿ ವ್ಯಾಲಿಡೇಟ್ ಆಧಾರ್ ಅಂತ ಕಾಣಿಸ್ತಿದೆ. ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ KYC ಮಾಡಬೇಕಾಗುತ್ತೆ. ಈ KYC ಮಾಡಬೇಕಾದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ KYC ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಆಧಾರ್ ಸಂಖ್ಯೆ ಅಂತ. ಇಲ್ಲಿ ನೀವೇನು ಮಾಡಬೇಕಾಗುತ್ತೆ, ಆಧಾರ್ ಸಂಖ್ಯೆನ ಎಂಟರ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ನನ್ನ ಆಧಾರ್ ಮಾಹಿತಿ ಟಿಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಗೆಟ್ OTP. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಜನರೇಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು OTPನ, ಇಲ್ಲಿ ಕಾಣಿಸ್ತಿದೆ ಅಲ್ವಾ, OTP ನಮೂದಿಸಿ ಅಂತ, ಅಲ್ಲಿ ನಾವು ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡ್ತಿದ್ದೀನಿ ನಾನು. ಸೊ OTP ಸಬ್ಮಿಟ್ ಮಾಡಿದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಒಂದು ಪೇಜ್ ಓಪನ್ ಆದಮೇಲೆ ನೀವು ನೋಡ್ತಿರ್ಬೋದು, ಆಧಾರ್ ವ್ಯಾಲಿಡೇಷನ್ ಇಸ್ ಸಕ್ಸಸ್ಫುಲ್, ಪ್ಲೀಸ್ ಫಿಲ್ ದ ಫಾರ್ಮ್ ಅಂತ ತೋರಿಸ್ತಿದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೀವು ಫೋಟೋ ಬಂದಿರುತ್ತೆ ಇಲ್ಲಿ. ಆ್ಯಂಡ್ ಇಲ್ಲಿ ನಿಮ್ಮ ನೇಮ್ ಆಲ್ರೆಡಿ ಬಂದಿರೋದು. ಇಲ್ಲಿ SSLC ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಇಲ್ಲಿ ಜೆಂಡರು, ಫಾದರ್ ನೇಮ್, ಮದರ್ ನೇಮ್, ನೆಕ್ಸ್ಟ್ ಫೋನ್ ನಂಬರ್. ನಿಮ್ಮ ಆಧಾರ್ ನಂಬರ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೋ ಅದೇ ಮೊಬೈಲ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಕಾಲೇಜ್, ನೀವು ಸ್ಟಡಿ ಮಾಡಿರೋ ಕಾಲೇಜು, ಲೈಕ್ ನಿಮ್ಮ ಪ್ರೀವಿಯಸ್ ಕೋರ್ಸ್ ಯಾವ ಕಾಲೇಜಲ್ಲಿ ಓದಿರ್ತೀರೋ ಆ ಕಾಲೇಜ್ ಯಾವ ಡಿಸ್ಟಿಕ್ ಅಂಡರಲ್ಲಿ ಬರುತ್ತೆ, ಆ ಡಿಸ್ಟಿಕ್ನ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಕಾಲೇಜ್ ತಾಲೂಕು,
ಆ ಕಾಲೇಜು ಯಾವ ತಾಲೂಕು ಅಂಡರಲ್ಲಿ ಬರುತ್ತೆ ಅದನ್ನು ನೀವು ಎಂಟರ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಅಡ್ರೆಸ್ ಆ್ಯಸ್ ಇಟ್ ಈಸ್ ಬಂದಿರುತ್ತೆ. ಆ್ಯಂಡ್ ಕ್ಯಾಸ್ಟ್ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನಿಮ್ಮ ಆರ್ ಡಿ ನಂಬರ್, ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ಎಂಟರ್ ಮಾಡಿ ವ್ಯಾಲಿಡೇಟ್ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇನ್ಕಮ್ ಡೀಟೇಲ್ಸ್ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ನೀವು ಎಂಟರ್ ಮಾಡಿ ವ್ಯಾಲಿಡೇಟ್ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನೀವು ನೋಡ್ತಿರ್ಬೋದು ಅಕಾಡೆಮಿಕ್ ಡೀಟೇಲ್ಸಲ್ಲಿ ಕೋರ್ಸ್ ನೀವು ಯಾವ ಸ್ಟಡಿ ಮಾಡ್ತಿರ್ತೀರ, ಲೈಕ್ ಪಿ ಯು ಸಿನ, ಡಿಗ್ರಿನ, ಲೈಕ್ ಮಾಸ್ಟರ್ಸಾ, ಬಿ ಎಡ್ಡಾ ಯಾವುದು ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ಎಲ್ಸ್ ಡಿಪ್ಲೊಮನ, ಪಿ ಯು ಸಿನ ಎಂಟರ್. ನೆಕ್ಸ್ಟ್ ಕೋರ್ಸ್ ಡಿಸಿಪ್ಲಿನ್, ಅದರಲ್ಲಿ ಯಾವ ಸೈನ್ಸಾ, ಆರ್ಟ್ಸಾ, ಕಾಮರ್ಸಾ ಅಲ್ಲಿ ಅದನ್ನು ಎಂಟರ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಅಕಾಡೆಮಿಕ್ ರಿಜಿಸ್ಟರ್ ನಂಬರ್ ನಿಮ್ಮ ಪ್ರೀವಿಯಸ್ ಯಾವ ರಿಜಿಸ್ಟರ್ ನಂಬರ್ ಇರುತ್ತೆ ಅದನ್ನು ಎಂಟರ್ ಮಾಡಿ. ನೆಕ್ಸ್ಟ್ ಎಕ್ಸಾಮ್ ಡ್ಯೂರೇಷನ್ ಆ್ಯನ್ಯುಯಲ್ಲ, ಸೆಮಿಸ್ಟರ್ ಅಂತ ಮೆನ್ಷನ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಈ ಕಡೆಗೆ ಬಂದರೆ ಯೂನಿವರ್ಸಿಟಿ, ಯಾವ ಯೂನಿವರ್ಸಿಟಿ, ಬ್ಯಾಂಗ್ಳೂರು ಯೂನಿವರ್ಸಿಟಿನ ಸಮಥಿಂಗ್ ಯಾವುದೋ ಯೂನಿವರ್ಸಿಟಿ ಇರುತ್ತಲ್ಲ ಅದು. ಆ್ಯಂಡ್ ಕಾಲೇಜ್, ಯಾವ ಕಾಲೇಜು ಅಂತ, ಪರ್ಸೆಂಟೇಜ್ ಆ್ಯಂಡ್ ಕೋರ್ಸ್ ಡ್ಯೂರೇಷನ್, ಲೈಕ್ ಪಿ ಯು ಸಿ ಆದರೆ 2 ವರ್ಷ, ಡಿಗ್ರಿ ಆದರೆ 3 ವರ್ಷ, ಲೈಕ್ ಪೋಸ್ಟ್ ಗ್ರ್ಯಾಜುಯೇಷನ್ ಆದರೆ 2 ವರ್ಷ, ಈ ಥರ ಡ್ಯೂರೇಷನ್ ಎಷ್ಟು ವರ್ಷ ಇರುತ್ತೋ ಆ ಕೋರ್ಸ್ದು ಡ್ಯೂರೇಷನ್ ನೀವು ಎಂಟರ್ ಮಾಡಬೇಕಾಗುತ್ತೆ ಇನ್ ಇಯರ್ಸ್. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಅಪ್ಲೋಡ್ PDF ಮ್ಯಾಕ್ಸಿಮಮ್ 500 KB. ಇವಾಗ ನೀವು ಪಿ ಯು ಸಿ ಆದರೆ ಮಾರ್ಕ್ಸ್ ಕಾರ್ಡ್ 1 ಮಾರ್ಕ್ಸ್ ಕಾರ್ಡ್ ಇರುತ್ತಲ್ವ, ಆ 1 ಮಾರ್ಕ್ಸ್ ಕಾರ್ಡ್ನ PDF ಫಾರ್ಮೆಟ್ಗೆ ಕನ್ವರ್ಟ್ ಮಾಡಿ ಅದು PDF 500 KB ಒಳಗಡೆ ಇರೋವಂತೆ ನೋಡಿಕೊಂಡು ಆ ಮಾರ್ಕ್ಸ್ ಕಾರ್ಡ್ಸ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅವ್ರು ಇವಾಗ ಸೆಮ್ ವೈಸ್ ಡಿಗ್ರಿ ಅಂದ್ಕೊಂಡ್ರೆ 6 ಸೆಮ್ಸ್ ಇರುತ್ತೆ. ಆ 6 ಮಾರ್ಕ್ಸ್ ಕಾರ್ಡ್ಸ್ನ ಸಪ್ರೇಟ್ PDF ಮಾಡಿ ಪ್ರತಿಯೊಂದು PDF ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿ ಇಲ್ಲಿ ನಾವು ರಿಜಿಸ್ಟರ್ ಅಂತ ಕಾಣಿಸ್ತಿದೆ, ಅಪ್ಲೋಡ್ ಮಾಡಿ ರಿಜಿಸ್ಟರ್ ಅಂತ ಕಾಣಿಸ್ತಿದೆ. ಆ್ಯಂಡ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ ಆಗುತ್ತೆ. ಸೊ ಆಫ್ಟರ್ ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ಅಕ್ನಾಲೆಜ್ಮೆಂಟ್ ಡೌನ್ಲೋಡ್ ಆಗುತ್ತೆ. ಸೊ ಅಕ್ನಾಲೆಜ್ಮೆಂಟ್ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ನೀವು ರಿಜಿಸ್ಟರ್ ಅಂತ ಸಬ್ಮಿಟ್ ಮಾಡಿದ್ರೆ ಅಪ್ಲಿಕೇಶನ್ನ ನಿಮಗೆ ಈ ಥರದ್ದು ಒಂದು ಅಕ್ನಾಲೆಜ್ಮೆಂಟ್ ಬರುತ್ತೆ. ಈ ಅಕ್ನಾಲೆಜ್ಮೆಂಟ್ನ ನೀವು ಪ್ರಿಂಟ್ ತಗೋಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಯೂನಿಕ್ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ ಆ್ಯಂಡ್ ರಿಜಿಸ್ಟರ್ಡ್ ಆನ್ ಡೇಟ್ ಬರುತ್ತೆ, SSLC's ನಂಬರು, ನಿಮ್ಮ ನೇಮು, ನಿಮ್ಮ ಫಾದರ್ ನೇಮ್, ಮದರ್ ನೇಮ್, ಅಡ್ರೆಸ್, ಡಿಸ್ಟಿಕ್, ತಾಲೂಕು, ಫೋನ್ ನಂಬರ್, ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್. ಸೊ ಇದೆಲ್ಲ ಡೀಟೇಲ್ಸು ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಿಮ್ಗೊಂದು ಲೈನ್ ಕಾಣಿಸ್ತಿರ್ಬೋದು, ಫಾರ್ ಅದರ್ ಕೋರ್ಸಸ್ ಸಬ್ಮಿಟ್ ಆಲ್ ವೆರಿಫೈಡ್ ಡಾಕ್ಯುಮೆಂಟ್ಸ್, ಮಾರ್ಕ್ಸ್ ಕಾರ್ಡ್ಸ್, SSLC, PUC, ಆಲ್ ಸೆಮಿಸ್ಟರ್ ಇಯರ್ಸ್ ಮಾರ್ಕ್ಸ್ ಕಾರ್ಡ್ಸ್ ಫಾರ್ ಅದರ್ ಕೋರ್ಸಸ್ ಟು ದ ಆಫೀಸ್ ಆಫ್ ಡೆಪ್ಯೂಟಿ ಡೈರೆಕ್ಟರ್, ಡಿಪಾರ್ಟ್ಮೆಂಟ್ ಆಫ್ ಸೋಷಲ್ ವೆಲ್ಫೇರ್ ಆಫ್ ರೆಸ್ಪೆಕ್ಟಿವ್ ಡಿಸ್ಟ್ರಿಕ್ಟ್. ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿಸಿ ನಿಮ್ಮ ಕಾಲೇಜಲ್ಲಿ ನಿಮ್ಮ ಪ್ರಿನ್ಸಿಪಾಲ್ ಅವ್ರ ಹೆಡ್ ಮಾಸ್ಟರ್ ಕೈಯಲ್ಲಿ ಸಿಗ್ನೇಚರ್ ಮಾಡಿಸಿ ಆ್ಯಂಡ್ ಪ್ರತಿಯೊಂದು ಡಾಕ್ಯುಮೆಂಟ್ಗೂ ಸೀಲ್ ಆ್ಯಂಡ್ ಸಿಗ್ನೇಚರ್ ಮಾಡಿಸ್ಬಿಟ್ಟು ನಿಮ್ಮ ಡಿಸ್ಟ್ರಿಕ್ಟ್ ಸೋಷಲ್ ವೆಲ್ಫೇರ್ ಆಫೀಸ್ ಎಲ್ಲಿ ಬರುತ್ತೋ ಅಲ್ಲಿ ಹೋಗ್ಬಿಟ್ಟು ಈ ಅಪ್ಲಿಕೇಶನ್ ಫಾರ್ಮ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ಅಪ್ಲಿಕೇಶನ್ನ ನೀವು ಹಾರ್ಡ್ ಕಾಪಿನ ಸಬ್ಮಿಟ್ ಮಾಡಿದ್ರೆ ಅಷ್ಟೇ ನಿಮ್ಮ ಪ್ರೈಸ್ ಮನಿ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ, ಆರ್ಎಲ್ಸ್ ಕ್ರೆಡಿಟ್ ಆಗೋಲ್ಲ. ಸೊ ಇದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಸೊ ನೀವು ತಪ್ಪದೆ ನಿಮ್ಮ ಕಾಲೇಜ್ನ ಸೋಷಲ್ ವೆಲ್ಫೇರ್ ಆಫೀಸ್, ಡಿಸ್ಟ್ರಿಕ್ಟ್ ಸೋಷಲ್ ವೆಲ್ಫೇರ್ ಆಫೀಸ್ ಬರುತ್ತಲ್ವ, ಸೊ ಅಲ್ಲಿ ಹೋಗ್ಬಿಟ್ಟು ಈ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್.